ಹೆಲೋ ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದು ಲಾಸ್ಟ್ ವೀಕ್ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಇದರಲ್ಲಿ ಆದಷ್ಟು ಕುಕ್ಕಿಂಗು ಮತ್ತು ಸ್ವಲ್ಪ ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ. ಏನಪ್ಪ ಇದು ಕುಕ್ಕಿಂಗ್ ಬ್ಲಾಗ್ ಅಂತ ಅಂದ್ಬಿಟ್ಟು ಏನು ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ. ಸೊ ಇವಾಗ ಇಂಡಿಯಾ ಪಾಕಿಸ್ತಾನ್ ವಾರ್ ನಡೀತಾ ಇದೆ ಅಲ್ವಾ, ಒಂದು ಸ್ವಲ್ಪ ನಾವೆಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ಏಕೆ ಅಂತಂದರೆ ತುಂಬಾ ಫಾರ್ವರ್ಡಿಂಗ್ ಮೆಸೇಜಸ್ ಆಗಿರ್ಬೋದು, ಮತ್ತು ಫೇಕ್ ಮೆಸೇಜಸ್ ಆಗಿರ್ಬೋದು, ಇನ್ಸ್ಟಾ ರೀಲ್ಸ್ ಆಗಿರ್ಬೋದು, ಶೇರ್ ಮಾಡೋದೆಲ್ಲನೂ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತಿದ್ದೀನಿ. ಇವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಬಂದು ನಮ್ಮ ಗಡಿ ಭಾಗದಲ್ಲಿ ಕಾಯ್ತಾ ಇರೋ ನಮ್ಮ ಆರ್ಮಿ ಪೀಪಲ್ ಅಂತಲೇ ಹೇಳ್ಬೋದು. ಸೊ ಅವ್ರಿಗೆ ಒಂದು ಬಿಗ್ ಸಲ್ಯೂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವರಿಂದನೇ ನಾವು ಇವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀವಿ. ಸೊ ಏನಕ್ಕೆಪ್ಪ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ಎಲ್ಲ ಕಡೆ ಡಿಸ್ಟ್ರಾಕ್ಷನ್ಸು ತುಂಬಾ ಇದೆ. ಸೊ ಸೋಷಿಯಲ್ ಮೀಡಿಯಾನಲ್ಲಿ ರಾಂಗ್ ಇನ್ಫಾರ್ಮೇಷನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಿದ್ದಾರೆ. ಸೊ ಯಾವುದೇ ಇನ್ಫಾರ್ಮೇಷನ್ ಇದ್ರೂ ಅದನ್ನು ಸುಮ್ಮನೆ ಎಲ್ಲ ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಏಕಂತಂದರೆ ಜನಗಳು ಭಯ ಬೀಳ್ತಾರೆ ಮತ್ತು ಅದು ನಮಗೆ ಒಳ್ಳೆಯದಲ್ಲ. ಸೊ ಏಕೆಂದರೆ ನಮ್ಮನ್ನು ಕಾಪಾಡೋರು ಜನ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಆರ್ಮಿ ಪೀಪಲ್ ಆಗಿರ್ಬೋದು, ಇವ್ರಿಗೆಲ್ಲನೂ ಸಹ ಒಂದು ಅಂದರೆ ತೊಂದರೆ ಆಗುತ್ತೆ. ಸೊ ಯಾರಿಗೂ ತೊಂದರೆ ಇರೋ ಥರ ನಡ್ಕೊಳ್ಳೋದಕ್ಕೋಸ್ಕರ ಯಾವುದೇ ಒಂದು ಫೇಕ್ ನ್ಯೂಸ್ಗಳನ್ನ ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಏನೇ ಒಂದು ನ್ಯೂಸ್ ಅಪ್ಡೇಟ್ ಬಂದರೂ ಸ್ಯಾಟಲೈಟ್ ನ್ಯೂಸ್ ಮುಖಾಂತರ ಬಂದರೆ ಮಾತ್ರ ಅದನ್ನು ನಂಬಿ. ಸೊ ಹಾಗಾಗಿ ಸ್ಯಾಟಲೈಟ್ ನ್ಯೂಸ್ಗಳನ್ನ ಮಾತ್ರ ನಂಬಿ. ಆ ಥರ ನ್ಯೂಸ್ ಏನಾದರೂ ಇದ್ದರೆ ಎಚ್ಚರಿಕೆ ವಹಿಸೋದು ಆ ಥರದ್ದು ಇದ್ದರೆ ಸ್ಪ್ರೆಡ್ ಮಾಡಿ. ಸುಮ್ಮನೆ ಫೇಕ್ ವಿಡಿಯೋಸ್ನೆಲ್ಲ ಶೇರ್ ಮಾಡೋಕ್ಕೆ ಹೋಗಬೇಡಿ. ಸೊ ಈ ಥರ ಫೇಕ್ ನ್ಯೂಸ್ಗಳೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರುತ್ತೆ. ಅದನ್ನೆಲ್ಲ ಸುಮ್ಮನೆ ಫಾರ್ವರ್ಡ್ ಮಾಡಿ ಜನಗಳಿಗೆ ತೊಂದರೆ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಏನಾದರೂ ನ್ಯೂಸಸ್ ಇಂಪಾರ್ಟೆಂಟ್ ಇದೆ ಅಂತಂದರೆ ಅದು ಸ್ಯಾಟಲೈಟ್ ನ್ಯೂಸ್ಗಳ ಮುಖಾಂತರ ಬಂದರೆ ಮಾತ್ರ ಅದನ್ನು ಶೇರ್ ಮಾಡಿ. ನೋಡಿ, ಎಲ್ಲ ಟಿ ವಿಗಳಲ್ಲೂ ಮತ್ತು ಯೂಟ್ಯೂಬ್ ಚಾನಲ್ಗಳಲ್ಲೂ, ನ್ಯೂಸ್ ಚಾನಲ್ಗಳಲ್ಲಿ ಅಪ್ಡೇಟ್ಸ್ ಕೊಡ್ತಾನೆ ಇರ್ತಾರೆ. ಸೊ ಅದನ್ನು ಮಾತ್ರ ನಂಬಿ. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಂಬಕ್ಕೆ ಹೋಗಬೇಡಿ. ಮತ್ತು ಎಲ್ಲರೂ ನಮ್ಮ ದೇಶದ ಜೊತೆ ನಾವು ನಿಂತ್ಕೊಳ್ಳೋಣ. ಸೊ ನಾವು ದೇಶಕ್ಕೆ ಸಪೋರ್ಟ್ ಮಾಡಿದ್ರೆ ಅದು ದೇಶ ಯಾವಾಗಲೂ ನಮ್ಮನ್ನು ಕಾಯುತ್ತೆ. ಸೊ ಇದನ್ನು ತಿಳ್ಕೊಂಡು ನಾವು ಇದನ್ನು ಒಂದು ಎಚ್ಚರಿಕೆಯಾಗಿ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂಯೇಷನ್ ವ್ಲಾಗು. ಸೊ ಬೆಳಗ್ಗೆ ಬೇಗ ಎದ್ದು ಫ್ರೆಶನ್ ಅಪ್ ಆಗಿ ಹೊರಗಡೆ ಎಲ್ಲ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಬರ್ತೀನಿ. ಸೊ ಬಂದು ಹಾಲು ಬಂದಿತ್ತು, ಹಾಲೆಲ್ಲನೂ ಸಹ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ನಾನು ಹೆಲ್ತಿ ಡ್ರಿಂಕ್ ಅಂತ ಅಂದ್ಬಿಟ್ಟು ಲೆಮನ್ ಫ್ರೆಶ್ ಆಗಿತ್ತು, ಮಾರ್ಕೆಟಿಂದ ತಂದಿದ್ದೆ ನೆನ್ನೆ. ಸೊ ಅದನ್ನು ಲೆಮನ್ ವಾಟರ್ನೇ ಮಾಡಿ ಕುಡಿಯೋಣ ಅಂತ ಅಂದ್ಕೊಂಡು ಸ್ವಲ್ಪ ಬೆಚ್ಚಗಿರೋ ನೀರಿಗೆ ಸ್ವಲ್ಪ ಲೆಮನ್ ಹಾಕ್ಬಿಟ್ಟು ಕುಡಿತೀನಿ. ಸೊ ಅಷ್ಟರೊಳಗೆ ಹಾಲು ಎಲ್ಲ ಕಾಯುತ್ತೆ, ಆಮೇಲೆ ತಿಂಡಿಗೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಸೊ ನನಗಂತೂ ಇವಾಗ ಸ್ವಲ್ಪ ಬೆಳಗ್ಗೆ ಲೇಟಾಗೆ ಸ್ಟಾರ್ಟ್ ಆಗುತ್ತೆ, ಏಕೆಂದರೆ ಹಾಲಿಡೇಸ್ ಇದೆ ಅಲ್ವಾ. ಹಾಗಾಗಿ ನಾರ್ಮಲಾಗಿ ಮಾಮೂಲಿಯಾಗಿ ಮನೇಲಿ ಕೆಲಸ ಏನಿದೆಯೋ ಅದನ್ನು ಮುಗಿಸ್ಬಿಟ್ಟು ಆಫೀಸ್ ಕೆಲಸ ಮಾಡಿಕೊಂಡು ಮತ್ತೆ ಬೇರೆ ಮನೇಲಿ ಕೆಲಸಗಳು ಮಾಡೋದಕ್ಕೆ ಸರಿ ಹೋಗುತ್ತೆ. ಸೊ ಏನಿದ್ರು ಹೊರಗಡೆ ಎಲ್ಲ ಹೋಗಬೇಕು ಅಂತಂದರೆ ವೀಕೆಂಡ್ಸೇ ಹೋಗ್ತೀನಿ. ಸೊ ಆ ನೀರು ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ಬೆಚ್ಚಗೆ ಇರಬೇಕು ನೀರು. ಸೊ ಒಂದು ಸ್ವಲ್ಪ ಲೆಮನ್ನು, ಒಂದು ಅರ್ಧ ಹೋಳಷ್ಟು ಲೆಮನ್ನ ಹಾಕ್ಕೊಂಡು ಕುಡಿತೀನಿ. ಸೊ ಇದರಿಂದ ನಮಗೆ ಅಂದರೆ ಡೈಜೆಸ್ಟಿವ್ ಸಿಸ್ಟಮು ಮತ್ತು ಹೀಟ್ ಆಗದೆ ಇರೋದು ಆ ಥರದ್ದೆಲ್ಲನೂ ಚೆನ್ನಾಗಿ ವರ್ಕ್ ಆಗುತ್ತೆ ಲೆಮನ್ನಿಂದ. ಸೊ ಹಂಗೆ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಈವ್ನಿಂಗು ಚೆಂದು ಎಷ್ಟೇ ಹೊರಗಡೆ ತಿಂಡಿ ತೊಗೊಬಂದ್ರೂ ಏನಾದರೂ ತಿಂಡಿ ಕೊಡಮ್ಮ ಅಂತ ಕೇಳ್ತಾನೆ ಇರ್ತಾನೆ. ಸೊ ತಿಂಡಿಗೆ ಎಷ್ಟು ಸರಿ ಹೊರಗಡೆ ತರಿಸೋದು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಸಿಂಪಲ್ಲಾಗಿ ಈವ್ನಿಂಗಿಗೆ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಒಂದು ಕೇಕ್ ಮಾಡ್ಕೊಂಡಿದ್ದೆ. ಇದಕ್ಕೆಲ್ಲ ಎಗ್ಗೆಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ. ನಾರ್ಮಲಾಗಿ ಸ್ವಲ್ಪ ಬೆಣ್ಣೆ ಮತ್ತು ಸ್ವಲ್ಪ ಆಯಿಲಲ್ಲಿ ಹಾಕಿನೇ ಸ್ವಲ್ಪ ನಾರ್ಮಲಾಗಿ ಮಾಡಿದ್ದೆ. ಈ ರೆಸಿಪಿನ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ನಿಮ್ಗೇನಾದರೂ ಈ ಫುಲ್ ರೆಸಿಪಿ ಬೇಕು ಅಂತಂದರೆ ಸೊ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ನಾನು ಶೂಟ್ ಮಾಡಿ ಹಾಕ್ತೀನಿ. ಸೊ ಹೋಪ್ ಈ ಕೇಕು ಅಷ್ಟೇ ತುಂಬಾ ಸ್ಪಾಂಜಿಯಾಗಿ ಸಖತ್ತಾಗಿ ಚೆನ್ನಾಗಿ ಬರುತ್ತೆ. ಸೊ ನಾನು ಇಮಿಡಿಯೇಟಾಗಿ ಏನಾದರೂ ಕೇಕ್ ಆ ಥರ ತಿನ್ನಬೇಕು ಅಂತ ಅನಿಸಿದಾಗ ಸೊ ಈ ಥರ ಮಾಡ್ಕೊಳ್ತೀನಿ. ಏಕೆಂದರೆ ನಾವು ಇನ್ನು ಗುರುವಾರ, ಶುಕ್ರವಾರ ಟೈಮು, ಸೋಮವಾರ ಅವಾಗೆಲ್ಲ ಎಗ್ಗೆಲ್ಲ ನಾವು ತಿನ್ನೋದಿಲ್ಲ ಮನೆಯಲ್ಲಿ. ಹಂಗಾಗಿ ಆ ಟೈಮಲ್ಲೆಲ್ಲ ಈ ಥರ ಕೇಕ್ ಮಾಡಿಕೊಂಡು ತಿನ್ಬೋದು. ಹೊರಗಡೆಯಿಂದ ಕೇಕ್ ತರೋದು ತಪ್ಪುತ್ತೆ. ಸೊ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ಹೆಲ್ತಿಯಾಗೂ ಇರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ಸೊ ಹಾಗಾಗಿ ಆದಷ್ಟು ನಾನು ಮನೆಯಲ್ಲೇ ಬೇಕು ಅನಿಸಿದಾಗ ಈ ಥರ ಮಾಡಿಕೊಂಡು ತಿಂದ್ಕೊಳ್ತೀವಿ. ಸೊ ಇವತ್ತು ಈ ಥರ ಸ್ವಲ್ಪ ಕೇಕ್ ಮಾಡಿದ್ದೆ, ಏಕೆಂದರೆ ನಾವು ಮನೆಯಲ್ಲಿ ನಾವು 3 ಜನ ಇದ್ದಿದ್ದು, ಎಲ್ಲರೂ ಊರಿಗೆ ಹೋಗಿದ್ರಲ್ವ. ಸೊ ಹಂಗಾಗಿ ಸ್ವಲ್ಪನೇ ಕೇಕ್ ಅಂತ ಅಂದ್ಬಿಟ್ಟು ಸ್ವಲ್ಪ ಚಿಕ್ಕದಾಗಿ ಒಂದು ಕೇಕ್ ಮಾಡ್ಕೊಂಡಿದ್ದೆ.
ಸಖತ್ ಟೇಸ್ಟಿಯಾಗಿ ಚೆನ್ನಾಗಿ ಸ್ಪಾಂಜಿಯಾಗಿ ಸಖತ್ತಾಗಿತ್ತು. ಅದಕ್ಕೆ ಮನೆಯಲ್ಲೇ ಸಹ ಕ್ರೀಮ್ ಎಲ್ಲ ಏನೂ ಮಾಡ್ಕೊಂಡಿಲ್ಲ ನಾನು, ಬರೀ ಹರ್ಷಿ ಸಿರಪ್ ಇತ್ತು ಮನೆಯಲ್ಲೇ. ಸೊ ಅದನ್ನೇ ಮೇಲೆಗಡೆ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಅದನ್ನೇ ಹಾಗೆ ಕಟ್ ಮಾಡಿ ಕೊಡ್ತಾಯಿದ್ದೆ ನಮ್ಮ ಚಂದುಗೆ. ಸೊ ಅವನು ತಿಂದ್ಬಿಟ್ಟು ಹೇಳ್ತಾಯಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ನಿಮಗೇನಾದರೂ ಈ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಇನ್ನೊಂದ್ಸರಿ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಸೊ ಒಂದ್ಸರಿ ನೀವು ಟ್ರೈ ಮಾಡಿ ನೋಡ್ಬೋದು, ಇಷ್ಟ ಆಗ್ಬೋದು. ಮತ್ತು ಇದು ಬಂದು ಥರ್ಸ್ಡೇ ಈವ್ನಿಂಗು ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು. ಸೊ ಮತ್ತೆ ಅದೇ ಮನೆ ರಾಮಾಯಣ, ಬೆಳಗ್ಗೆ ಸಾಯಂಕಾಲ ಸ್ನ್ಯಾಕ್ಸ್ ಏನಾದರೂ ಕೊಡಮ್ಮ ಅಂತ ಕೇಳ್ತಾನೆ ಇರ್ತಾನೆ. ಸೊ ಅಂಗಡಿನಲ್ಲಿ ತಂದುಕೊಟ್ರೆ ಒಂದು ಸರಿ ತಂದುಕೊಟ್ರೆ ಮತ್ತೆ ಅದು ಬೇಡ ನನಗೆ ಬೇರೆ ಏನಾದರೂ ಮಾಡಿಕೊಡು ಅಂತ ಹೇಳ್ತಾನೆ. ಹಾಗಾಗಿ ಮನೆಯಲ್ಲೇ ಸ್ವಲ್ಪ ಏನಾದರೂ ಕೋಡ್ಬಳೆ ಆ ಥರ ಮಾಡೋಣ ಅಂತ ಅಂದ್ಬಿಟ್ಟು ಸೊ ರೆಡಿ ಮಾಡ್ಕೊಳ್ತಿದ್ದೆ. ಇದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಒಂದು 2 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡ್ರೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು, ಒಂದು ಅರ್ಧ ಕಪ್ಪಷ್ಟು ಸ್ವಲ್ಪ ಅರ್ಧ ಕಪ್ಗಿಂತ ಕಡಿಮೆನೇ ಇದೆ ಮೈದಾ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಎಲ್ಲ ಹಾಕ್ಬಿಟ್ಟು ಒಂದು ಬೌಲ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ಮಾಡೋದು ತುಂಬ ಈಸಿ ಮತ್ತು ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ. ಕೋಡ್ಬಳೆ ಇಲ್ಲಾಂದರೆ ಚಕ್ಲಿನೂ ಮಾಡ್ಕೋಬೋದು, ಕೋಡ್ಬಳೆನೂ ಮಾಡ್ಕೋಬೋದು ಇದೇ ಹಿಟ್ಟಲ್ಲಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಉಪ್ಪು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಖಾರ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನಿಲ್ಲಿ ಒಂದು ಫುಲ್ಲು ದೊಡ್ಡ ಸ್ಪೂನಷ್ಟು 1 ಟೀ ಸ್ಪೂನು ಹಾಕಿದ್ದೀನಿ. ಸೊ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೋಬೋದು. ಇದು ಸ್ವಲ್ಪ ಓಂಕಾಳನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಕೈಯಲ್ಲೇ ಹಿಂಗೆ ಉಜ್ಜಿ ಹಾಕಿದ್ರೆ ಸೊ ಅದು ಫ್ಲೇವರಬಲ್ ಆಗಿರುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಅಂಟ್ಕೊಂಡಾಗ. ಸೊ ಇದಕ್ಕೆ ಮತ್ತು ಸ್ವಲ್ಪ ಬ್ಲ್ಯಾಕ್ ಜೀರಾ ತೊಗೊಂಡಿದ್ದೀನಿ, ಕಪ್ಪು ಜೀರಿಗೆ ಅಂತಾರಲ್ಲ ಅದನ್ನು ಅಷ್ಟೇ ಕೈಯಲ್ಲೇ ಹಿಂಗೆ ಸ್ಮ್ಯಾಶ್ ಮಾಡಿ ಹಾಕಿದ್ರೇ ಸಾಕು, ಫ್ಲೇವರ್ ಆಗಿ ಚೆನ್ನಾಗಿರುತ್ತೆ. ಚಕ್ಲಿಗಳಿಗೆಲ್ಲನೂ ಈ ಓಂಕಾಳು ಇದು ಮತ್ತು ಬ್ಲ್ಯಾಕ್ ಜೀರಾ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಣ್ಣೆ ತೊಗೊಂಡು ಒಂದು 2 ಸ್ಪೂನ್ ಇರ್ಬೋದು ಅನಿಸುತ್ತೆ ಬೆಣ್ಣೆ. ಸೊ ಅದನ್ನು ಕಾಯಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 2 3 ಸ್ಪೂನು ಎಣ್ಣೆನೂ ಕಾಯಿಸ್ಬಿಟ್ಟು ಹಾಕ್ಕೊಂಡೆ. ಸೊ ಇದನ್ನೆಷ್ಟು ಕಾಯಿಸ್ಬಿಟ್ಟು ಹಾಕ್ಕೊಂಬಿಟ್ಟು ಕೈಯಲ್ಲಿ ಬಿಸಿ ಇರುತ್ತೆ, ಕಲ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಫಸ್ಟ್ ಸ್ಪೂನಲ್ಲೇ ಸ್ವಲ್ಪ ಹಂಗೆ ಮಿಕ್ಸ್ ಮಾಡಿಕೊಂಡು ಸೊ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಕೋಡ್ಬಳೆ ಆಗಲಿ ಚಕ್ಲಿ ಆಗಲಿ ಈ ಸ್ಟೆಪ್ಪಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಖಾರ ನನಗೆ ಇವಾಗ ಮಾಡಿದಾದಮೇಲೆ ಸ್ವಲ್ಪ ಖಾರ ಕಡಿಮೆ ಆಗಿದೆ ಅಂತ ಅನಿಸುತ್ತೆ, ಇನ್ನೂ ಸ್ವಲ್ಪ ಹಾಕ್ಕೋಬೋದಾಯಿತು. ಬಟ್ ಓಕೆ, ಸ್ಟಿಲ್ ಚೆನ್ನಾಗಿ ಬಂದಿತ್ತು. ಸೊ ನೀರು ಹಾಕ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಮಾಮೂಲಿಯಾಗಿ ಒಂದು ಹದಕ್ಕೆ ಕಲಿಸ್ಕೋಬೇಕು. ಇವಾಗ ಹಚ್ಚಲ್ಲೇ ಹಾಕಿದ್ರೆ ಚಕ್ಲಿ ಹಚ್ಚೆಲ್ಲ ಹಾಕಿದ್ರೆ ಒಂದು ಸಾಫ್ಟಾಗಿ ಬರೋ ಥರ ಹಿಟ್ಟನ್ನ ಕಲಿಸ್ಕೋಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಸಾಫ್ಟು ಇರಬಾರ್ದು. ತುಂಬ ಗಟ್ಟಿ ಆದರೆ ಸೊ ಅದರಿಂದ ಹಚ್ಚಿಂದ ಒಳಗಡೆ ಬರೋಕ್ಕೆ ಕಷ್ಟ ಆಗುತ್ತೆ, ಮತ್ತು ನಮಗೆ ಹಚ್ಚಲ್ಲಿ ಹಾಕೋಕ್ಕೆ ಕಷ್ಟ ಆಗುತ್ತೆ ಚಕ್ಲಿಗೆ. ಸೊ ಹಾಗಾಗಿ ತುಂಬ ಗಟ್ಟಿನೂ ಮಾಡ್ಕೋಬಾರ್ದು, ತುಂಬ ತೆಳುವಾಗೂ ಮಾಡ್ಕೋಬಾರ್ದು, ಮೀಡಿಯಮ್ ಆಗಿರಬೇಕು, ಈಸಿ ಫ್ಲೋ ಥರ ಇರಬೇಕು. ತುಂಬ ತೆಳುವಾಗಾದರೆ ಏನಾಗ್ಬಿಡುತ್ತೆ ಅಂದರೆ ಚಕ್ಲಿ ಒಂಥರ ಸಣ್ಣ ಸಣ್ಣ ಗಟ್ಟಿ ಥರ ಅನಿಸ್ಬಿಡುತ್ತೆ, ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ನೋಡಿಕೊಂಡು ಕ್ಲೀನಾಗಿ ಒಂದು ಹದಕ್ಕೆ ಮಾಡ್ಕೋಬೇಕು. ಈ ಥರ ಸ್ನ್ಯಾಕ್ಸ್ ಎಲ್ಲನೂ ಮನೆಯಲ್ಲಿ ತುಂಬ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರು 1 ವೀಕ್ ಹಂಗೆ ಇಟ್ಕೊಂಡ್ರೂ ಏನೂ ಆಗೋಲ್ಲ. ಸೊ ಚೆನ್ನಾಗಿರುತ್ತೆ. ಸೊ ನಾನೇನು ಸ್ವಲ್ಪನೇ ಮಾಡ್ತಾಯಿದ್ದೀನಿ, ನಾನೇನು ಜಾಸ್ತಿ ಮಾಡ್ತಾಯಿಲ್ಲ. ಯಾಕಂದರೆ ನಮ್ಮ ಮನೇಲಿ ಚಂದುಗೆ ಬರೀ ಅವನು 1 ಸರಿ 2 ಸರಿ ತಿಂತಾನೆ, ಮತ್ತೆ ಅದನ್ನೇ ಕೊಟ್ಟರೆ ಮತ್ತೆ ಇದನ್ನೇ ತಿನ್ನಬೇಕಾ ಅಂತ ಹೇಳ್ತಾನೆ. ಸೊ ಹಾಗಾಗಿ ಒಂದು ಸ್ವಲ್ಪ ಕ್ವಾಂಟಿಟಿ ಅಷ್ಟೇ ಮಾಡ್ಕೊಳ್ತಾ ಇದ್ದೆ. ಅದರಲ್ಲೂ ಬೇರೆ ನಮ್ಮ ತಂಗಿ ಮಕ್ಕಳು ಅವರು ಯಾರೂ ಬಂದಿಲ್ಲ, ಅವರೆಲ್ಲನೂ ಊರಿಗೆ ಹೋಗಿದ್ದಾರೆ. ಸೊ ಹಾಗಾಗಿ ನಾನು ಸ್ವಲ್ಪ ಕ್ವಾಂಟಿಟಿನೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನೋಡಿ ಅದಕ್ಕೆ ಇರಬೇಕು. ಸೊ ಇದನ್ನೇನು ಮತ್ತೆ ನಾವು ನೆನೆಸಿಡಬೇಕು ಆ ಥರದ್ದೆಲ್ಲ ಏನಿಲ್ಲ. ರೆಡಿ ಮಾಡಿದ ತಕ್ಷಣವೇ ಹಾಗೇ ಎಣ್ಣೆ ಕಾಯ್ಸೋಕ್ಕೆ ಇಟ್ಬಿಟ್ಟು ಎಣ್ಣೆಗೆ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನೋಡಿ ಇದು ಜಗ್ ಬಂದು ಅಗಾರ ಅವ್ರದ್ದು ಗ್ಲಾಸ್ ಜಗ್ಗು. ಸೊ ಇದನ್ನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೆ. ಒಂದಷ್ಟು ಪ್ರಾಡಕ್ಟ್ಸ್ ಅಮೆಝಾನಿಂದ ಪರ್ಚೇಸ್ ಮಾಡಿರೋದಷ್ಟು ಲಿಂಕ್ಸ್ನೂ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದ್ಸರಿ ಚೆಕ್ ಮಾಡಿ. ಪರ್ಚೇಸ್ ಮಾಡಿದ್ರೆ ನೋಡಬೇಕು ಅಂತ ಏನಿಲ್ಲ. ಸೊ ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡಿ ನೋಡಿ ಡಿಸ್ಕ್ರಿಪ್ಷನಲ್ಲಿ. ಸೊ ನೋಡಿ ಈ ಥರ ನಾನು ಚಕ್ಲಿ ಹಚ್ಚು ಬೇರೆ ಎಲ್ಲೋ ಇಟ್ಬಿಟ್ಟಿದ್ದೆ, ಚಕ್ಲಿ ಹಚ್ಚು ಸಿಕ್ಕಿಲ್ಲ ನನಗೆ ಹುಡುಕಿ. ಸೊ ಹಂಗಾಗಿ ಕೈಯಲ್ಲೇ ಕೋಳ್ಬಳೆ ಥರನೇ ಮಾಡಿಬಿಡೋಣ ಎಲ್ಲನೂ ಅಂತ ಅಂದ್ಬಿಟ್ಟು ಈ ಥರ ಒಂದೊಂದು ಶೇಪ್ ಥರ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೆ. ಸೊ ಶೇಪ್ಸ್ ಎಲ್ಲನೂ ಒಂದೊಂದು ಥರ ಇದೆ. ಸೊ ಏನು ಅಂದ್ಕೋಬೇಡಿ. ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಲೀನಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೋಳ್ಬಳೆಗೇನೋ ನಮಗೇನೋ ಒಂದೇ ಥರ ಶೇಪ್ ಇರಬೇಕು ಅಂತ ಏನಿಲ್ವಲ್ಲ. ಸೊ ಹಾಗಾಗಿ ಯಾವುದೋ ಒಂದು ಶೇಪಲ್ಲಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೆ ಎಲ್ಲನೂ ಈ ಥರ. ಫಸ್ಟು ಒಂದು ಎಣ್ಣೆ ಕಾಯ್ಸೋಕ್ಕೆ ಇಟ್ಟಿದ್ದೆ ಆಲ್ರೆಡಿ. ಸೊ ಅದರಲ್ಲಿ
ಮಿಕ್ಕಿದ ಆ ಟೈಮಲ್ಲಿ ಎಣ್ಣೆ ಕಾಯೋಷ್ಟರೊಳಗಡೆ ಆಗಿದಷ್ಟು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ. ಒಂದೇ ಸರಿ ಎಣ್ಣೆ ಜಾಸ್ತಿ ಕಾಯೋದ್ಬಿಟ್ರೆ ಆಮೇಲೆ ಹಾಕೊಳ್ಳೋದಕ್ಕೆ ಕಷ್ಟ ಆಗಿಬಿಡುತ್ತಲ್ವ. ಇನ್ನೊಂದು ಕೋಳ್ಬಳೆಗೆ ಏನಂತಂದರೆ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಜಾಸ್ತಿ ಎಣ್ಣೆ ಬಿಸಿ ಆಗಿಬಿಟ್ರೆ ಮೇಲೆ ಮಾತ್ರ ಕಪ್ಪಗಾಗ್ಬಿಡುತ್ತೆ, ಒಳಗಡೆ ಎಲ್ಲ ಬೆಂದಿರೋದಿಲ್ಲ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಎಣ್ಣೆ ಕಾಯಿಸ್ಕೋಬೇಕು. ಸೊ ಹಾಗಿದ್ರೆ ಮಾತ್ರ ಕೋಳ್ಬಳೆ ಒಳಗಡೆನೂ ಎಲ್ಲ ಚೆನ್ನಾಗಿ ಬೆಂದು ಕ್ರಿಸ್ಪಿಯಾಗಿ ಬರುತ್ತೆ. ಬಾಣಲಿನಲ್ಲಿ ಹಾಕಬೇಕಾದ್ರೂ ಚೆನ್ನಾಗಿ ನೋಡಿಕೊಂಡು ಜಾಸ್ತಿ ಬಿಸಿ ಇಲ್ದಿರೋ ಮೀಡಿಯಮ್ಮಲ್ಲಿ ಬಿಸಿಯಾಗಿರೋ ಎಣ್ಣೆಗೆ ಹಾಕಬೇಕು. ಜಾಸ್ತಿ ಎಣ್ಣೆ ಬಿಸಿ ಆಗಿಬಿಟ್ಟಿದೆ ಅಂತಂದರೆ ಹಾಕಿದ ತಕ್ಷಣ ಕಪ್ಪಾಗಿಬಿಡುತ್ತೆ. ನೋಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡಿಕೊಂಡು ಕೋಳ್ಬಳೆನ ನೀವು ಇದು ಮಾಡ್ಕೋಬೇಕು. ಈ ಥರ ಎಲ್ಲ ಮಾಡಿ ಕೋಳ್ಬಳೆ ಎಲ್ಲ ಎಣ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಎಣ್ಣೆನೂ ಬಿಸಿ ಮಾಡೋಕ್ಕೆ ಇಟ್ಟಿದ್ನಲ್ಲ, ಆವಾಗಲೇ ಚೆಕ್ ಮಾಡಿದೆ, ಬೆಂದಿರಲಿಲ್ಲ, ಎಣ್ಣೆ ಬಿಸಿಯಾಗಿರಲಿಲ್ಲ. ಸೊ ಇವಾಗ ಸ್ವಲ್ಪ ಬಿಸಿಯಾಗಿದೆ. ಸೊ ಹಂಗಾಗಿ ಹಾಕ್ತಾಯಿದ್ದೀನಿ. ಒಂದೊಂದೇ ಈ ಥರ ತೆಗೆದು ಎಲ್ಲನೂ ಚೆನ್ನಾಗಿ ಹಾಕಬೇಕು. ಸೊ ಹಾಕಿದಾದಮೇಲೆ ಚೆನ್ನಾಗಿ ಅದು ಚೆನ್ನಾಗಿ ಹುರಿಬೇಕು. ಹೈ ಟು ಲೋ ಫ್ಲೇಮ್, ಮೀಡಿಯಮ್ ಹೈ ಮಾಡಿಕೊಂಡು ಹುರ್ಕೊಂಡ್ರೆ ಚೆನ್ನಾಗಿ ಒಳಗಡೆವರೆಗೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಒಳಗಡೆ ಎಲ್ಲ ಮೆತ್ತಗೆ, ಮೇಲೆಗಡೆ ಮಾತ್ರ ಕಪ್ಪಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಕ್ಲೀನಾಗಿ ಬೇಯಿಸ್ಕೋಬೇಕು. ಈ ಥರ ಮಾಡೋದ್ರಿಂದ ಕೋಳ್ಬಳೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಬಬಲ್ಸ್ ಎಲ್ಲನೂ ಸಹ ಎಲ್ಲ ಹೋಗಬೇಕು. ಬಬಲ್ಸ್ ಎಲ್ಲ ಕುದಿತಾ ಇರಬೇಕಾದ್ರೆ ಎಣ್ಣಿನಲ್ಲಿ. ಸೊ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ ಅಂತಂದರೆ ಬೇಯ್ತಾ ಇದೆ ಅಂತ ಅಂದ್ಬಿಟ್ಟು ನೋಡಿ, ಇವಾಗ ಒಂದು ಮುಕ್ಕಾಲು ಭಾಗ ಅಷ್ಟು ಬೆಂದಿದೆ. ಸೊ ಇನ್ನೂ ಒಂದು ಲೋ ಫ್ಲೇಮ್ನಲ್ಲೇ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಬಬಲ್ಸ್ ಎಲ್ಲ ಬರೋದು ಫುಲ್ಲು ಕಮ್ಮಿ ಆಗಿಬಿಡುತ್ತೆ. ಸೊ ಆವಾಗ ಬೆಂದಿದೆ ಅಂತ ಅರ್ಥ. ಸೊ ಮತ್ತು ಕಲರು ನೋಡ್ಕೋಬೋದು. ನಾನು ಬೇಗ ಹಾಕಿದಾಗ, ಎಣ್ಣೆ ಬಿಸಿಯಾಗಿದ್ದಾಗ ಹಾಕಿದಾಗ ಒಂದೊಂದು ಬ್ಲ್ಯಾಕ್ ಆಗೂ ಸಹ ಆಗಿಬಿಟ್ಟಿದೆ. ಸೊ ನೋಡಿ, ಆ ಥರ ಜಾಸ್ತಿ ಏನಾದರೂ ಬಿಸಿ ಆದಾಗ ಹಂಗೆ ಹಾಕ್ಬಿಟ್ಟೆ ಅಂತಂದರೆ ಸೊ ಬ್ಲ್ಯಾಕಾಗಿ ಆಗಿಬಿಡುತ್ತೆ. ಸೊ ನೋಡಿಕೊಂಡು ಮಾಡ್ಕೋಬೇಕು. ಈ ಥರ ಎಲ್ಲನೂ ನೋಡಿ, ಈ ಥರ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ಅಂದರೆ ನೋಡಿ, ಇವಾಗ ಪರ್ಫೆಕ್ಟಾಗಿ ಬೆಂದಿದೆ. ಸೊ ಕಲರೂ ಅಷ್ಟೇ ಪರ್ಫೆಕ್ಟಾಗಿದೆ. ಸೊ ಒಳಗಡೆನೂ ಸಹ ಕ್ಲೀನಾಗಿ ಬೆಂದಿರುತ್ತೆ. ಸೊ ಇದನ್ನು ಒಂದು ಸ್ಟೈನರಲ್ಲಿ ಸ್ಟೈನ್ ಮಾಡಿಕೊಂಡು ಎಲ್ಲ ಹಾಕ್ಕೊಳ್ತಿದ್ದೀನಿ. ಸೊ ಹಾಕ್ಕೊಂಡ್ರೆ ಅಂತೂ ಸ್ವಲ್ಪ ಆರಿದ್ರೆ ಸಾಕು. ಬಿಸಿಯಾಗಿ ತಿನ್ನೋದಕ್ಕೆ ಟೀ ಜೊತೆ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ಏನಾದರೂ ಊಟ ಮಾಡಬೇಕಂದ್ರೆ ನೆಂಚ್ಕೊಂಡು ತಿನ್ನೋಕ್ಕೆ, ಈ ಥರದಕ್ಕೆಲ್ಲನೂ ಸ್ನ್ಯಾಕ್ಸ್ ಟೈಮ್ಗೆ ಮಕ್ಕಳಿಗೆ ರಜದಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು ಈ ಥರ ಕೋಳ್ಬಳೆನ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆಗಿದೆ ಅಂತಂದರೆ. ಸೊ ಇವಾಗ ಮತ್ತೆ ಇನ್ನೂ ಒಂದಷ್ಟು ಸ್ವಲ್ಪ ಎಲ್ಲ ಇಟ್ಕೊಂಡಿದ್ನಲ್ವ, ಅದನ್ನೆಲ್ಲನೂ 2 ರೌಂಡ್ 3 ರೌಂಡ್ ಹಾಕ್ಕೊಂಬಿಟ್ಟು ಎಲ್ಲ ತೆಗೆದುಕೊಂಬಿಟ್ಟೆ. ನೀವೆಲ್ಲ ನಿಮ್ಮ ಮನೆಯಲ್ಲಿ ಯಾವ ಥರ ಸ್ನ್ಯಾಕ್ಸ್ನ ಪ್ರಿಪೇರ್ ಮಾಡಿಕೊಡ್ತೀರಾ ನಿಮ್ಮ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸೊ ನಾವು ಆಲ್ಮೋಸ್ಟ್ ಮನೆಯಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ ಪ್ರಿಪೇರ್ ಮಾಡಿ ಕೊಡೋಕ್ಕೆ. ಸೊ ನಿಮ್ಮ ಮನೆಗಳಲ್ಲೂ ಹೆಂಗೆ ಮಾಡ್ತೀರಾ, ನೀವು ಹೊರಗಡೆ ತಿಂಡಿ ಕೊಡಿಸ್ತೀರಾ ಅಥವಾ ಮನೆಯಲ್ಲಿ ಮಾಡ್ತೀರಾ, ಮಾಡಿದ್ರೆ ಏನು ತಿಂಡಿ ಮಾಡ್ತೀರಾ ಅಂತ ಅಂದ್ಬಿಟ್ಟು ಸಹ ಕಮೆಂಟಲ್ಲಿ ತಿಳಿಸ್ಕೊಡಿ. ನನ್ನ ವೀಡಿಯೋಸ್ ಎಲ್ಲ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನೋಡ್ತಾ ಇದ್ದೀರಾ, ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಮತ್ತಷ್ಟು ಒಳ್ಳೆ ವೀಡಿಯೋಸ್ನ ಮಾಡ್ತೀನಿ. ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆ ಎಲ್ಲನೂ ಸಹ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಮ್ಮ ವಿಡಿಯೋಗಳಲ್ಲಿ ಏನಾದರೂ ಕರೆಕ್ಷನ್ ಇದ್ರೂ ಸಹ, ಫೀಡ್ಬ್ಯಾಕ್ ಇದ್ರೂ ಸಹ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಇನ್ನೊಂದು ಏನಾದರೂ ವೀಡಿಯೋಸು ಆ ಥರ ಚೆನ್ನಾಗಿರೋ ವೀಡಿಯೋಸ್ ಬೇಕು ಅಂತಂದರೆ, ಯಾವುದಾದ್ರೂ ಡಿಶಸ್ ಪ್ರಿಪೇರ್ ಮಾಡಬೇಕು ಅಂತಂದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಟ್ರೈ ಮಾಡಿ ನಾನು ಆ ಡಿಶಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ, ಚಕ್ಲಿ, ನಿಪ್ಪಟ್ಟು ಆಗಿರ್ಬೋದು, ಕೋಳ್ಬಳೆ ಆಗಿರ್ಬೋದು, ಯಾವ ಥರ ಮಾಡ್ತಾರೆ ಅಂತ ತಿಳಿಸ್ಕೊಡಿ. ಇದು ಬಂದು ನಾನು ಇನ್ಸ್ಟೆಂಟಾಗಿ ಮಾಡಿರೋದು. ಸೊ ಇನ್ನು ಬೇರೆ ಥರನೂ ಮಾಡ್ತೀನಿ, ಅದನ್ನು ಫ್ಯೂಚರ್ ವೀಡಿಯೋಸಲ್ಲಿ ನಾನು ತೋರಿಸ್ಕೊಡ್ತೀನಿ ಯಾವ ಥರ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಆಲ್ರೆಡಿ ಟೀ ಟೈಮ್ ಆಗಿತ್ತು. ಟೀ ಟೈಮ್ಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡು ನಾನು ತಿಂದು ಟೇಸ್ಟ್ ಮಾಡಿದೆ. ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಕಾಫಿ ಟೀ ಜೊತೆ ಅಂತೂ ಸಖತ್ತಾಗಿತ್ತು. ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲನೂ ಸಹ ಕ್ಲೀನಾಗಿ ಬೆಂದಿದೆ. ಸೊ ಚೆನ್ನಾಗಿ ಬಂದಿತ್ತು. ಸೊ ಮತ್ತು ಅಮ್ಮಂದಿರ ದಿನಾಚರಣೆ ಇತ್ತಲ್ವ. ಸೊ ನಮ್ಮಮ್ಮ ಅಂದರೆ ನನಗೆ ತುಂಬಾ ಸ್ಪೆಷಲು. ಎಷ್ಟು ಸ್ಪೆಷಲ್ ಅಂದರೆ ಹೇಳೋದಕ್ಕೆ ಆಗಲ್ಲ, ಅಷ್ಟು ಸ್ಪೆಷಲ್ ನಮ್ಮಮ್ಮ ಅಂದರೆ ನನಗೆ. ಸೊ ಕಷ್ಟ ಸುಖ ಎಲ್ಲನೂ ಸಹ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು, ಮತ್ತು ಜೀವನ ಪಾಠನೇ ಒಂದು ದೊಡ್ಡ ಪಾಠನೇ ನಮ್ಮಮ್ಮನ ಹತ್ರ ನಾನು ಕಲ್ತಿದ್ದೀನಿ. ಎಲ್ಲರಿಗೂ ಅಷ್ಟೇ ಅವರವರ ಅಮ್ಮಂದರು ಅವರು ಅಷ್ಟು ಸ್ಪೆಷಲ್ ಆಗಿರ್ತಾರೆ ಅಂತ ಅಂದ್ಕೊಳ್ತೀನಿ. ನಮ್ಮಮ್ಮನಿಗೂ ಸಹ ಮದರ್ಸ್ ಡೇಗೆ ವಿಶ್ ಮಾಡಿದೆ.
ಭೂಮಿ ಮೇಲೆ ಕಣ್ಣಿಗೆ ಕಾಣಿಸೋ ದೇವರು ಅಂತಂದರೆ ಅಪ್ಪ ಅಮ್ಮನೇ ಅಂತ ಹೇಳ್ಬೋದು. ಪ್ರತಿದಿನವೂ ಅಮ್ಮಂದಿರ ದಿನಾಚರಣೆನೇ. ಅಮ್ಮಂದಿರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಅವರಿಲ್ಲ ಅಂದರೆ ನಾವಿಲ್ಲ. ಸೊ ಅವರಿಂದಲೇ ನಾವು ಇವತ್ತೇನೇ ಆಗಿದ್ರೂ ಅದು ನಮ್ಮ ಪೇರೆಂಟ್ಸಿಂದಾನೆ ಅಂತ ಹೇಳ್ತೀವಿ. ಸೊ ಮತ್ತು ಇದು ಸ್ಯಾಟರ್ಡೆ ಸಂಡೇ ಒಂದು ಸ್ವಲ್ಪ ಕೃಷ್ಣಗಿರಿಗೆ ಕಡೆ ಹೋಗಬೇಕಾಯಿತು. ಸೊ ನಮ್ಮ ಮನೆಯವ್ರ ಜೊತೆ ನಾನು ಹೋಗಿದ್ದೆ. ಸೊ ಅವ್ರು ಏನೋ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅವ್ರ ಜೊತೆ ನಾನು ಹೋಗಿದ್ದೆ. ಒಂದು ಸಣ್ಣ ಫಂಕ್ಷನ್ ಅಟೆಂಡ್ ಮಾಡೋದಿತ್ತು. ಸೊ ಹೋಗ್ಬಿಟ್ಟು ಆಮೇಲೆ ಬರ್ತಾ ಹಂಗೆ ಕೃಷ್ಣಗಿರಿ ಡ್ಯಾಮ್ ಇದೆಯಲ್ಲ ಅಲ್ಲಿ ಸೊ ಒಣಮೀನು ಎಲ್ಲ ಸಿಗುತ್ತೆ. ಸೊ ಅದನ್ನೆಲ್ಲನೂ ನಮ್ಮ ಮನೆಯವ್ರ ಫ್ರೆಂಡ್ ಅವರು ತೊಗೊಂಡ್ರು. ನನಗೆ ಸರಿಯಾಗಿ ಮಾಡೋದಕ್ಕೆಲ್ಲ ಬರೋದಿಲ್ಲ ಒಣಮೀನೆಲ್ಲನೂ. ಸೊ ನಾ ಏನಾದರೂ ಅದು ತಂದ್ರೂ ನಾವು ಅಮ್ಮಗೋಸ್ಕರ ಕಾಯ್ಕೊಂಡಿದ್ದು ನಾವು ಅಮ್ಮ ಬಂದಮೇಲೆ ಮಾಡಬೇಕು. ಹಾಗಾಗಿ ನಾನೇನು ತೊಗೊಳಕ್ಕೆ ಹೋಗಿಲ್ಲ. ಸೊ ಫಿಶಸ್ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ತುಂಬ ವೆರೈಟೀಸ್ ಅಂತೂ ಸೂಪರ್ ವೆರೈಟೀಸ್ ಇತ್ತು. ನಾನು ಯಾವಾಗೂ ನೋಡೇ ಇರಲಿಲ್ಲ ಈ ಥರ ಒಣಮೀನ ವೆರೈಟೀಸ್ನ. ಸೊ ಇಲ್ಲಿ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ನೋಡಿದೆ. ಮತ್ತು ಅಲ್ಲಿ ತುಂಬಾ ರೇಟು ಸಹ ತುಂಬಾ ಕಡಿಮೆ. ಅಲ್ಲೇ ಪಕ್ಕದಲ್ಲೇ ಡ್ಯಾಮ್ ಇರೋದ್ರಿಂದಾಗಿ ಸ್ವಲ್ಪ ತುಂಬ ಕಡಿಮೆ ರೇಟ್ಗೂ ಸಿಗ್ತಾಯಿತ್ತು. ಸೊ ಅವರೆಲ್ಲನೂ ಸಹ ತೊಗೊಂಡ್ರು. ಸೊ ನಾವು ಜಸ್ಟ್ ಅವ್ರ ಜೊತೆಯಲ್ಲಿ ನೋಡ್ದು ಅಷ್ಟೇ ಯಾವ್ಯಾವ ಥರ ಫಿಶಸ್ ಇತ್ತು ಅಂತ ಅಂದ್ಬಿಟ್ಟು ಎಲ್ಲನೂ. ಸೊ ತುಂಬ ವೆರೈಟಿ ಫಿಶಸ್ ಇತ್ತು. ಮತ್ತು ಅದು ಪ್ರಾನ್ಸ್ ಚಿಕ್ಕದು ಬರುತ್ತಲ್ವ ಅದನ್ನು ಸಹ, ಮತ್ತು ಈ ಥರ ಉದ್ದ ಫಿಶ್ಗಳು, ಡ್ರೈ ಫಿಶಸ್ಸು, ತುಂಬ ವೆರೈಟೀಸ್ ಆಫ್ ಡ್ರೈ ಫಿಶಸ್ ಇರುತ್ತೆ. ಅದರ ಹೆಸರುಗಳು ಸಹ ಸರಿಯಾಗಿ ನನಗೆ ಗೊತ್ತಿಲ್ಲ, ಅಷ್ಟೊಂದು ವೆರೈಟೀಸ್ ಆಫ್ ಫಿಶಸ್ ಇತ್ತು. ಸೊ ಇದನ್ನೆಲ್ಲ ನೋಡ್ತಾ ಇದ್ದೆ ನಾನು. ಅವ್ರು ಪರ್ಚೇಸ್ ಮಾಡ್ತಾಯಿದ್ರು. ಸೊ ಪರ್ಚೇಸ್ ಮಾಡಿಕೊಂಡು ಬರ್ತಾ ಹಂಗೇನೆ ಫಿಶ್ ಫ್ರೈ ಅಲ್ಲಿ ಫುಲ್ ಫೇಮಸ್ ಅಂತ ಹೇಳ್ತಾರೆ. ಸೊ ಹಂಗಾಗಿ ಫಿಶ್ ಫ್ರೈನ ತೊಗೊಂಡೋಣ ಅಂತ ಅಂದ್ಬಿಟ್ಟು ಸೊ ಫಿಶ್ ಫ್ರೈ ಕೊಡಿಸಿದ್ರು. ಸೊ ಹೋಗ್ಬಿಟ್ಟು ತಿಂದ್ಬಿಟ್ಟು ಬಂದ್ವಿ. ಸೊ ಸಂಡೇ ಅಂತೂ ಬರೋಷ್ಟರೊಳಗೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಮತ್ತು ಈವ್ನಿಂಗ್ ಆಗಿಬಿಟ್ಟಿತ್ತು. ನಾವು ಫಂಕ್ಷನ್ಗೆ ಹೋಗಿ ಅಲ್ಲಿಂದ ಅಲ್ಲಿ ಹೋಗಿ ಬಂದಿದ್ದು. ನೋಡಿ ಎಷ್ಟೊಂದು ವೆರೈಟೀಸ್, ಸಣ್ಣ ಸಣ್ಣ ಫಿಶಲ್ಲೇ ಎಷ್ಟೊಂದು ವೆರೈಟೀಸ್ ಇದೆ. ಅದು ಹೆಸರುಗಳು ಸಹ ಗೊತ್ತಿಲ್ಲ. ಸೊ ಇದಿಷ್ಟು ಅವರು ಪರ್ಚೇಸ್ ಮಾಡಿದ್ರು. ಸೊ ಪರ್ಚೇಸ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟಿ ಅಲ್ಲಿ ಡ್ಯಾಮ್ ಹತ್ರ ಎಲ್ಲ ನೋಡಿಕೊಂಡು. ಸೊ ಅಷ್ಟೊಂದು ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದಾಗಿ ಎಲ್ಲೂ ಎಳ್ದು ಓಡಾಡೋಕ್ಕೆ ಆಗಿಲ್ಲ. ಸುಮ್ಮನೆ ಹೊರಗಡೆಯಿಂದನೇ ನೋಡಿಕೊಂಡು ಹಂಗೆ ಬಂದಿದ್ದಾಯಿತು. ಅಷ್ಟೊಂದು ಬಿಸಿಲಿದೆ. ಆ ಪಾಪ ಅಲ್ಲಿರೋರಂತೂ ಹೇಗೆ ಸರ್ವೈವ್ ಆಗ್ತಾರಂತಲೇ ಗೊತ್ತಿಲ್ಲ, ಅಷ್ಟು ಬಿಸಿಲಿದೆ ಹೊರಗಡೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಆಮೇಲೆ ಬರ್ತಾ ಹಂಗೆ ದಾರಿನಲ್ಲಿ ಟಾಟಿನಂಗು ಎಲ್ಲ ತೊಗೊಂಡು ಅಲ್ಲೆಲ್ಲ ಜಾಸ್ತಿ ಬೆಳೀತಾರಲ್ವ. ಸೊ ಹಂಗಾಗಿ ಅಲ್ಲಿ ಟಾಟಿನಂಗು ಎಲ್ಲ ತೊಗೊಂಡು ಬಂದ್ವಿ. ಸೊ ನೀವು ಈ ಥರ ಫಿಶಸ್ ಎಲ್ಲನೂ ಸಹ ತಿಂತೀರಾ, ಯಾವ ಥರ ಫಿಶಸ್ನ ತಿಂತೀರಾ ಅಂತ ಅಂದ್ಬಿಟ್ಟು ಹೇಳಿ. ನನಗಂತೂ ಹೆಸರುಗಳು ಯಾವುದೂ ಗೊತ್ತಿಲ್ಲ. ನಾವು ಒಂದಷ್ಟು ಫಿಶ್ನ ಯಾವುದೋ ಒಂದು ಈ ಜಿಲೇಬಿ ಫಿಶ್ ಅನಿಸುತ್ತೆ ಅದನ್ನು ತೊಗೊಂಡು ಫ್ರೈ ಮಾಡಿಸ್ಬಿಟ್ಟು ತಿಂದ್ಬಿಟ್ಟು ನೋಡಿದ್ವಿ. ನೀರೆಲ್ಲ ತುಂಬ ಕಡಿಮೆ ಆಗಿಬಿಟ್ಟಿತ್ತು ಡ್ಯಾಮಲ್ಲೂ ಸಹ. ಸೊ ಸುಮ್ಮನೆ ಹಾಗೆ ಸುತ್ತಾಡಿಕೊಂಡು ಸೊ ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಈವ್ನಿಂಗ್ ಮನೆಗೆ ವಾಪಸ್ ಬಂದ್ವಿ. ಸೊ ಇದಿಷ್ಟು ನನ್ನ ಲಾಸ್ಟ್ ವೀಕ್ ವ್ಲಾಗ್ ಆಗಿರುತ್ತೆ. ಸೊ ಆ್ಯಕ್ಚುಲಿ ಅಟ್ಲೀಸ್ಟ್ ಒಂದು ವ್ಲಾಗ್ ಆದರೂ ಅಪ್ಲೋಡ್ ಮಾಡಬೇಕಾಗಿತ್ತು ಲಾಸ್ಟ್ ವೀಕು. ಸೊ ಕೆಲಸ ಮತ್ತು ಅಲ್ಲಿ ಹೋಗೋದು ಬರೋದು ಈ ಥರದ್ದೆಲ್ಲ ಇರೋದ್ರಿಂದಾಗಿ ವ್ಲಾಗ್ಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಆದಷ್ಟು ಎಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನೋ ಅಷ್ಟನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋಗಳೇ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಮತ್ತಷ್ಟು ಒಳ್ಳೆ ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು